ರಾಹುಲ್ ಗಾಂಧಿ ಅಂದರೆ ಬಿಜೆಪಿ ನಾಯಕರಿಗೆ ಟೀಕಿಸಲು ಯಾವಾಗಲೂ ಒಂದು ಕಾರಣ ಸಿಗ್ತದೆ. ಆದರೆ ಈ ಬಾರಿ ಅವರು ಮಾಡಿರುವ ಕೆಲಸವನ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಸಾಹಿಲ್ ಲೋಚಬ್ ಎಂಬ ಯುವಕನಿಗೆ ಪೆಲೆಟ್ ಗನ್ನಿಂದ ಗಾಯವಾಗಿದೆ ಎಂಬ ಆರೋಪ ಕೇಳಿ ಬಂದಿದ್ದವು. ये इनकी मेडिकल रिपोर्ट है, एम्स से आई है. ये इनकी आंख का डैमेज है. ये 3 छर्रे हैं इनकी आंख के बिल्कुल अंदर हैं. एम्स की रिपोर्ट कह रही है कि पैलेट गन का प्रयोग किया गया है. सरकार कह रही है कि कोई पैलेट गन नहीं चलाई गई, नो शॉट्स फायर्ड. सरकार के 3 बयान आए हैं. किरण रिजिजू का आया है, अमित शाह का आया है कि छर्रे चलाए ही नहीं गए हैं. तो ये पूरा सबूत है, मेडिकल सबूत है कि पैलेट गन चलाई गई. और पुलिस कहती है कि हम एफआईआर, ये पैलेट देख लीजिए अगर देखने हैं तो. पुलिस कहती है कि ये कभी हुआ ही नहीं, हम एफआईआर फाइल नहीं करेंगे. ये देख लीजिए, ये भैया हैं पैलेट्स, इनके शरीर में से निकले हैं. ಈ ಕುರಿತು ಎಫ್ಐಆರ್ ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಸಂಸತ್ ಮಾರ್ಗ್ ಪೊಲೀಸ್ ಠಾಣೆಯ ಹೊರಗೆ ಧರಣಿ ಕುಳಿತಿದ್ದಾರೆ. 1 ಗಂಟೆ 2 ಗಂಟೆ ಅಂತಲ್ಲ, ಬರೋಬ್ಬರಿ 6 ಗಂಟೆಗಳ ಕಾಲ ಅವರು ಅಲ್ಲೇ ಕುಳಿತಿದ್ದರು. ಎಫ್ಐಆರ್ ದಾಖಲಿಸದಿದ್ರೆ 30 ದಿನವಾದರೂ 6 ತಿಂಗಳಾದರೂ ಧರಣಿ ಕುಳಿತುಕೊಳ್ತೇನೆ ಎಂದು ರಾಹುಲ್ ಗಾಂಧಿ ಹೇಳಿರೋದು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. 20 दिन 30 दिन 50 दिन 6 महीना वहीं बैठूंगा. It's legal. He's requesting an FIR. Sir, already submitted. No. He is requesting an individual FIR for this bullet, for the pellet injury. Okay, bhaiya. Very simple. You are not doing it? Sir, okay. ಇಲ್ಲಿ ಒಂದು ವಿಷಯವನ್ನ ಬಿಜೆಪಿ ಗಂಭೀರವಾಗಿ ಯೋಚಿಸಬೇಕಿದೆ. ಒಬ್ಬ ಯುವಕನಿಗೆ ಗಾಯವಾಗಿದೆ, ಆತನ ಪರವಾಗಿ ಎಫ್ಐಆರ್ ದಾಖಲಿಸಬೇಕು ಎಂದು ಪ್ರತಿಪಕ್ಷದ ನಾಯಕ ಪೊಲೀಸ್ ಠಾಣೆಯ ಮುಂದೆ ಕುಳಿತಿದ್ದಾರೆ. ಇದನ್ನು ರಾಜಕೀಯ ನಾಟಕ ಎಂದು ಹೇಳಿ ಮುಗಿಸಲು ಪ್ರಯತ್ನಿಸಿದೆ. ಆದರೆ ಬಿಜೆಪಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳು ಸತ್ಯವೇ ಎಂಬುದನ್ನು ತನಿಖೆ ನಿರ್ಧರಿಸಬೇಕು. ಆದರೆ ತನಿಖೆ ನಡೆಯಬೇಕಾದರೆ ಮೊದಲು ಪ್ರಕರಣ ದಾಖಲಾಗಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲಿಯೇ ರಾಹುಲ್ ಗಾಂಧಿ ರಾಜಕೀಯವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಂಸತ್ತಿನಲ್ಲಿ ಭಾಷಣ ಮಾಡುವುದು ಬೇರೆ, ಮೈಕ್ ಮುಂದೆ ನಿಂತು ಸರ್ಕಾರವನ್ನು ಟೀಕಿಸುವುದು ಬೇರೆ. ಆದರೆ ಪೊಲೀಸ್ ಠಾಣೆಯ ಮುಂದೆ ಕುಳಿತು ಎಫ್ಐಆರ್ ಆಗುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಹೇಳುವುದೇ ಬೇರೆ ರೀತಿಯ ರಾಜಕೀಯ. ಇಷ್ಟು ದಿನ ರಾಹುಲ್ ಗಾಂಧಿಯನ್ನ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಎಂದು ಟೀಕಿಸುತ್ತಿದ್ದ ಬಿಜೆಪಿಗೆ ಅವರ ಈ ಹೋರಾಟ ಈಗ ಹೊಸ ತಲೆನೋವಾಗಿ ಪರಿಣಮಿಸಿದಂತಿದೆ. ರಾಹುಲ್ ಹೋರಾಟದ ತೀವ್ರತೆ ನೋಡಿದರೆ ಬಿಜೆಪಿಯೊಳಗೆ ತಳಮಳ ಆರಂಭವಾಗಿದೆ ಎಂದೇ ಹೇಳಬಹುದು. ಅದರಲ್ಲೂ ವಿದ್ಯಾರ್ಥಿಗಳು, ಯುವಕರು ಮತ್ತು ಪ್ರತಿಭಟನೆಗಳ ವಿಚಾರದಲ್ಲಿ ರಾಹುಲ್ ಗಾಂಧಿ ಸಕ್ರಿಯವಾಗಿ ಕಾಣಿಸಿಕೊಳ್ತಿರುವುದು ಗಮನಾರ್ಹ. ಸರ್ಕಾರವನ್ನು ಪ್ರಶ್ನಿಸುವುದು ಪ್ರತಿಪಕ್ಷದ ಕೆಲಸ, ಆದರೆ ಪ್ರಶ್ನೆ ಕೇಳಿದಾಗ ಸರ್ಕಾರ ನೀಡುವ ಉತ್ತರವೇ ಮುಖ್ಯ. ಸಾಹಿಲ್ ಲೋಚಬ್ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿ ತನಿಖೆ ನಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡ್ರೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಒಂದು ಉತ್ತರ ಸಿಗ್ತದೆ. हमने सिर्फ एक हिंदुस्तान के नागरिक के लिए, उसकी मां के लिए, उसके पिता के लिए न्याय मांगा है और उसके लिए 8 घंटे लग गए. अब आप इमेजिन कीजिए इस देश में कितने महिलाओं का बलात्कार होता है, रेप होता है, कितने बच्चों को मारा जाता है, कितने लोगों को गोली मारी जाती है. बिल्कुल दिल्ली के बीच में पुलिस स्टेशन है, यहाँ पे न्याय नहीं मिल रहा है. अब इमेजिन कीजिए गांव के किसी पुलिस स्टेशन में या छोटे से शहर के किसी पुलिस स्टेशन में क्या होता है. फाइनल परमिशन फाइनल ओके होम सेक्रेटरी और अमित शाह जी को देना पड़ा, तब इन्होंने जाके फाइनल एफआईआर दिया है. तो आप समझ जाइए एफआईआर रोक कौन रहा था. ಆದರೆ ಎಫ್ಐಆರ್ ದಾಖಲಿಸುವುದಕ್ಕೂ ಸರ್ಕಾರ ಹಿಂಜರಿದ್ರೆ ಪ್ರತಿಭಟಿಸುವ ಯುವಕರಿಗೆ ನ್ಯಾಯ ಕೇಳುವುದಕ್ಕೂ ಸರ್ಕಾರದ ಅನುಮತಿ ಬೇಕೇ ಎಂಬ ಪ್ರಶ್ನೆ ಸಹಜವಾಗಿ ಎದುರಾಗ್ತದೆ. ಹೀಗಾಗಿ ಇದು ಕೇವಲ ರಾಹುಲ್ ಗಾಂಧಿ ಅವರ ಧರಣಿ ಅಲ್ಲ, ಇದು ಬಿಜೆಪಿಗೆ ಒಂದು ರಾಜಕೀಯ ಪರೀಕ್ಷೆಯೂ ಹೌದು. ರಾಹುಲ್ ಗಾಂಧಿ ಈ ಬಾರಿ ಎಷ್ಟು ದೂರ ಹೋಗ್ತಾರೆ ಎಂಬುದಕ್ಕಿಂತ ಸರ್ಕಾರ ಈ ಪ್ರಕರಣವನ್ನು ಹೇಗೆ ನಿಭಾಯಿಸುತ್ತದೆ ಎಂಬುದೇ ಮುಂದಿನ ರಾಜಕೀಯ ಕಥೆಯನ್ನು ನಿರ್ಧರಿಸಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.